प्यारे छात्रों, आप सभी को आपके YouTube चैनल स्टडी विद परशुराम में स्वागत है और मैं हूं परशुराम। आज एक नया पाठ लेकर आया हूं, समय की पहचान कविता है। और इससे ही पहले छात्रों, मेरे चैनल पर प्लेलिस्ट है, वहां पर 10वीं कक्षा के गद्य पद्य प्रीवियस ईयर के टेस्ट सीरीज, प्रैक्टिस सीरीज के और संपूर्ण पाठ प्रश्नोत्तर से अलग अलग नामों से बने हुए वीडियोज है। आप जरूर देखना और जैसे इसका उपयोग उठाना है। और आगे है, और इसी के साथ भी मेरे चैनल पर मैं एक दो नई सीरीज लाया हूँ, करंट अफेयर्स और सोशल साइंस क्लास 5 to 12 तक है। और उससे भी आप पढ़कर आपकी जनरल नॉलेज क्या कर सकते हैं कि बढ़ा लेने के लिए एक प्रयास भी कर सकते हैं। कविता शुरू करेंगे। और जैसे बच्चों, यह है समय की पहचान। और समय की पहचान शब्द में समय के अर्थ होता है कि काल या वक्त कहते हैं, और पहचान शब्द का अर्थ होता है कि बच्चों परिचय, यानी समय की परिचय के बारे में यहाँ पर एक कविता है। और इस कविता के कवि है कि सियाराम शरण गुप्त जी। और कवि सियाराम शरण गुप्त जी का प्रमुख आशय यह है कि समय बहुत ही अनमोल है। अनमोल शब्द का अर्थ होता है कि बच्चों अमूल्य। ಸಮಯ ತುಂಬಾನೇ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದು. उसका महत्व धन से भी ज्यादा है. ಸಮಯದ महत्व संपत्ति ऐश्वर्ಯಕ್ಕಿಂತನೂ अधिकವಾದದ್ದು. इस कविता द्वारा छात्र समय की महत्ता समझेंगे, यानी छात्र जो समय की पहचान कविता से समय की महत्ता को पूरी तरह से समझने के लिए प्रयास करेंगे. ವಿದ್ಯಾರ್ಥಿಗಳೇ, ತಾವುಗಳು ಸಮಯ ಕಿ ಪಹಚಾನ್ ಅಂತಕ್ಕಂಥ ಕವಿತೆಯಿಂದ ಸಮಯದ ಮಹತ್ವದ ಬಗ್ಗೆ ತಿಳಿದುಕೊಳ್ಳುತ್ತೀರಿ. ಮತ್ತೆ ಪಾಠದ ಆಶಯದಲ್ಲಿದೆ, ಸಮಯ ಅಧಿಕ ಮಹತ್ವಪೂರ್ಣ ತಥಾ ಉಪಯೋಗಿ ಹೋತಾ ಹೈ. ಸಮಯ ತುಂಬಾನೇ ಅಧಿಕವಾಗಿರ್ತಕ್ಕಂಥ ಮಹತ್ವಪೂರ್ಣದ ಜೊತೆಗೆ ಉಪಯೋಗಕಾರಿ ಆಗಿರುವಂತದ್ದು. समय को जो अपना सच्चा साथी बना लेगा वह अपने काम में सफल होगा, यानी जो व्यक्ति, जो छात्र समय को अपना साथी बना लेता है, अपना मित्र बना लेता है, वह हमेशा वह काम में सफलता की सीढ़ी प्राप्त करता है. ಯಾವ ವಿದ್ಯಾರ್ಥಿ ಸಮಯವನ್ನ ತನ್ನ ಜೊತೆಗೆ, ತನ್ನ ಗೆಳೆಯ ಅಂತ ತಿಳ್ಕೊಂಡು ಯಾರು ಅದರ ಜೊತೆಗೇನೆ ಕೆಲಸ ಮಾಡ್ತಾರಲ್ಲ, ಅವ್ರು ನಿಜಕ್ಕೂ ತಮ್ಮ ಕೆಲಸದಲ್ಲಿ ಅವರು ಜಯವನ್ನ ಸಾಧಿಸ್ತಾರೆ. इस कविता में यह संदेश दिया गया है कि, ಹಾಗಾದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಕವಿತೆಯ ಸಂದೇಶ ಏನಂತಕ್ಕದ್ದನ್ನು ಹೇಳಿದ್ದಾರೆ. हमें काम करने का जो अवसर प्राप्त होता है, अवसर इसका अर्थ है कि बच्चों मौका, ನಮಗೆ ಕೆಲಸ ಮಾಡಲು ಯಾವಾಗ ಅವಕಾಶ ಸಿಗುತ್ತದೆಯೋ ಉಸೆ ವ್ಯರ್ಥ ಜಾನೆ ನಹಿ ದೇನಾ ಚಾಹಿಯೆ. ಆ ಒಂದು ಅವಕಾಶವನ್ನು ನಾವು ವ್ಯರ್ಥ ಮಾಡಬಾರ್ದು, ಹಾಳು ಮಾಡಬಾರ್ದು. ಅದನ್ನ ಆ ಸಮಯ ಸಿಕ್ಕಾಗ ಸಮಯದ ಜೊತೆಗೆ ನಾವು ಕೆಲಸವನ್ನ ಮಾಡಿ ಅದರಲ್ಲಿ ವಿಜಯಶಾಲಿ ಆಗ್ಬೇಕನ್ನತಕ್ಕಂಥದ್ದೇ ಕವಿಯ ಮುಖ್ಯ ಆಶಯ. ಹಾಗಾದ್ರೆ ಈ ಕವಿತೆಯನ್ನು ಬರೆದಿರ್ತಕ್ಕಂಥ ಕವಿ ಸಿಯಾರಾಮ್ ಶರಣಗುಪ್ತರವರ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ. कवि सियाराम शरणगुप्त जी का जन्म 4 सितंबर 1895 को मध्य प्रदेश के झांसी के चिरगांव में हुआ था. यानी ನಿಮಗೆ ಗೊತ್ತಿರತಕ್ಕಂಥದ್ದು, ಕವಿ ಸಿಯಾರಾಮ್ ಶರಣಗುಪ್ತರವರು ಹುಟ್ಟಿರ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ 4 ಸಿತಂಬರ್ 1895 ಅಂತ ಕರಿತೀವಿ. ಅದು ಎಲ್ಲದಪ್ಪ ಅಂದ್ರೆ ಮಧ್ಯಪ್ರದೇಶ ರಾಜ್ಯದ झांसी जिले चिरगांव ಅಂತ ಕರಿತೀವಿ. और इनके पिताजी का नाम है ರಾಮಚರಣ್ ಕನ್ಕನೆ, ಸೇಠ್ ರಾಮಚರಣ್ ಕನ್ಕನೆ ಅಂತ ಕರಿತೀವಿ. ಈ ಸೇಠ್ ರಾಮಚರಣ್ ಕನ್ಕನೆ ಜೊತೆಗೆ ಅವರ ತಾಯಿಯ ಹೆಸರೇನಪ್ಪ ಅಂದ್ರೆ ಕೌಶಲ್ಯಾಬಾಯಿ. ಅವರ ತಾಯಿ ಕೌಶಲ್ಯಾಬಾಯಿ ಅವರು. ಆಮೇಲೆ ಇವರು ಹಿಂದಿ के राष्ट्र कवि मैथिली शरण गुप्त के अनुज थे. और जैसे ಏನಾಗದಪ್ಪ ಅಂದ್ರೆ ಹಿಂದಿಯ ರಾಷ್ಟ್ರ ಕವಿ ಆಗಿರ್ತಕ್ಕಂಥ ಮೈಥಿಲಿ ಶರಣಗುಪ್ತರವರ ಸಹೋದರರಾಗಿದ್ರು. ಅನುಜ್ ಅಂದ್ರೆ ಛೋಟಾ ಬಿ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ತಿಳ್ಕೊಳ್ತಕ್ಕಂಥದ್ದು, ಇದು ಝಾನ್ಸಿ ಏನಿದೆಯಲ್ಲ, ಪ್ರಸ್ತುತವಾಗಿ ಅದು ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಆದ್ರೆ 1895 ಏನ್ ಅವಾಗ ಹುಟ್ಟಿದ್ರಲ್ಲ ಅವಾಗ, ಅದು ಮಧ್ಯಪ್ರದೇಶ ಮತ್ತು ಯುಪಿ ಅಂತ ಡಿವೈಡ್ ಇರಲಿಲ್ಲ, ಅದು ಮಧ್ಯಪ್ರದೇಶದಲ್ಲಿನೇ ಇತ್ತು. ಯಾಕಂದ್ರೆ ಬಹಳಷ್ಟು ಜನ ಕ್ವಶನ್ಸ್ ಗಳನ್ನ ಹುಡುಗರು ರೇಸ್ ಮಾಡ್ತಾರೆ ಕ್ಲಾಸ್ ಅಲ್ಲಿ ನಾವು ಕೇಳಿದಾಗ, ಸರ್ ಝಾನ್ಸಿ ಇರೋದು ಯುಪಿ ಅಲ್ಲಿ, ಎಂ ಪಿ ಅಲ್ಲಿ ಇಲ್ಲ. ಬಟ್ ನೀವು ಈ ತರ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಆಗಿನ ಸಮಯದಲ್ಲಿ ಯುಪಿ ಎಂ ಪಿ ಎಲ್ಲ ಒಗ್ಗಟ್ಟಿಗೆ ಇತ್ತು. ಅವಾಗ ಝಾನ್ಸಿ ಮಧ್ಯಪ್ರದೇಶದ ಪ್ರಾಂತ್ಯಕ್ಕೆ ಸೇರಿತ್ತು ಅಂತಕ್ಕಂಥದ್ದನ್ನ ತಿಳಿದುಕೊಳ್ತಕ್ಕಂಥದ್ದು. ಈ ಸಿಯಾರಾಮ್ ಶರಣಗುಪ್ತರವರು मैथिली शरण गुप्तरवರ ಸಹೋದರರಾಗಿದ್ದರು. प्रारंभिक शिक्षा के बाद घर ही उन्होंने गुजराती, अंग्रेजी तथा उर्दू भाषा सीखी. ಅಂದ್ರೆ ಪ್ರಾರಂಭಿಕ ಶಿಕ್ಷಾ ಕೆ ಬಾದ್, ಯಾನಿ ಎಲಿಮೆಂಟರಿ ಪ್ರಾಥಮಿಕ ಶಿಕ್ಷಣದ ನಂತರ ಇವರು ಗುಜರಾತಿ ಆಗಿರಬಹುದು, ಅಂಗ್ರೇಜಿ ಮತ್ತು ಉರ್ದು ಭಾಷೆಗಳನ್ನ ಮನೆಯಲ್ಲೇ ಕಲ್ಕೋತಾರೆ. सन 1929 में महात्मा गांधी जी के संपर्क में आकर वर्धा में रहे. 1929ರಲ್ಲಿ ಮಹಾತ್ಮ ಗಾಂಧೀಜಿ ಅವರ ಜೊತೆ ಒಡನಾಟಕ್ಕೆ ಬಂದು ಮಹಾರಾಷ್ಟ್ರದ ವರ್ಧಾದಲ್ಲಿ ಅವ್ರು ಬಂದು ಏನ್ ಮಾಡ್ತಾರಪ್ಪ ಅಂದ್ರೆ ನೆಲೆಸ್ತಾರು ಸಿಯಾರಾಮ್ ಶರಣ್ ಗುಪ್ತರವರು. उनकी प्रमुख रचना है मौर्य विजय, अनाथ, विषाद, आर्द्रा, ಆತ್ಮೋತ್ಸರ್ಗ, ಮೃಣಮಯಿ, ಬಾಪು, ನಕುಲ್ ಆದಿ. ಇವರು ಬಹಳಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ಮೌರ್ಯ ವಿಜಯ, ಅನಾಥ, ವಿಷಾದ, ಆರ್ದ್ರ, ಆತ್ಮೋತ್ಸರ್ಗ, ಮೃಣಮಯಿ, ಬಾಪು, ನಕುಲ್ ಅಂತ ನಾವು ಕರಿತೀವಿ.
दीर्घकालीन साहित्य सेवा के लिए नागरी प्रचारिणी समिति ವಾರಣಾಸಿ द्वारा ಸುಧಾಕರ್ ಪದಕ್ भी मिला है. ಇವರ ಒಂದು ದೀರ್ಘಕಾಲಿಕವಾಗಿರ್ತಕ್ಕಂಥ ಸಾಹಿತ್ಯಿಕ ಸೇವೆಗಾಗಿ ಇವ್ರಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ಒಂದು ನಾಗರಿ ಪ್ರಚಾರಿಣಿ ಸಭಾ ವಾರಣಾಸಿ ಅಂತ ಕಾಶಿಯಲ್ಲಿದೆ ಅದು. ಆ ಸಂಘದವರು ಒಂದು ಸುಧಾಕರ್ ಪದಕ್ ಅಂತಕ್ಕಂಥ ಪಾರಿತೋಷಕವನ್ನು ಕೊಡ್ತಾರೆ. ಆ ಪಾರಿತೋಷಕ ಯಾರಿಗೆ ಸಿಕ್ಕದಪ್ಪ ಅಂದ್ರೆ ಸಿಯಾರಾಮ್ ಶರಣಗುಪ್ತ ಅವರಿಗೆ. लंबे समय की बीमारी के कारण 29 ಮಾರ್ಚ್ 1963 को इनकी निधन हुआ. ಬಹಳಷ್ಟು ದೀರ್ಘಕಾಲೀನ ಒಂದು ಅನಾರೋಗ್ಯಕ್ಕೆ ತುತ್ತಾಗಿ ಅವರು 29 ಮಾರ್ಚ್ 1963ರಂದು ಏನ್ ಮಾಡಿದ್ರಪ್ಪ ಅಂದ್ರೆ ಸಿಯಾರಾಮ್ ಶರಣಗುಪ್ತರವರು ಅಸುನೀಗಿದರು ಅಂತ ಹೇಳ್ತೀವಿ. ಹಾಗಾದ್ರೆ ಪಾಠದಲ್ಲಿ ಬಂದಿರತಕ್ಕಂಥ ಹೊಸ ಪದಗಳ ಅರ್ಥ ಉದ್ಯೋಗಿ ಅಂತ ಕರಿತೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಉದ್ಯೋಗಿ ಅಂದ್ರೆ ಪರಿಶ್ರಮಿ, ಮೆಹನತಿ, ಕಾರ್ಮಿಕ ಅಂತಾನು ಕರಿತೀವಿ. ಆಮೇಲೆ ಸೌಖ್ಯ ಅಂದ್ರೆ ಸುಖ ಅಂತ ಕರಿತೀವಿ. ಆಲಸ್ ಅಂದ್ರೆ ಆಲಸ್ಯ ಅಂತ ಕರಿತೀವಿ, ಲೇಜಿನೆಸ್ ಅಂತೀವಿ. ಆಮೇಲೆ ಬಹಾನ ಇಸ್ಕಾರ್ತೆಕಿ ಬಾತ್ ಟಾಲ್ನಾ ಅಂತೀವಿ. ಬಹಾನ ಅಂದ್ರೆ ಬಾತ್ ಟಾಲ್ನಾ ಮುಂದಕ್ಕೆ ಹಾಕ್ತಕ್ಕಂಥದ್ದು, ನಾಮ ಮಾತ್ರಕ್ಕೆ ಬರೀ ನೆಪ ಹೇಳುವುದು. ಅವ್ರ ದ್ರವ್ಯ ಯಾನಿ ಧನ ಪದಾರ್ಥ ಸಾಮಗ್ರಿ ಅಂತೀವಿ. ಅನುಪಮ್ ಅಂದ್ರೆ ಅನೋಖಾ, ಬೇಜೋಡ್. और तुच्छ यानी छोटा, और पल यानी क्षण है, चित्त यानी मन, ध्यान, अंतःकरण, विश्वास इसका अर्थ है कि भरोसा, यकीन, और सुसमय इसका अर्थ है कि अच्छा समय, और खोना यानी गवाना, और सर्वथा यानी सदा या हमेशा कहते हैं. इस प्रकार इस कविता के लिए नए शब्द थे बच्चों. आपको इस कविता का आशय पर ना ये पैराग्राफ बहुत इंपॉर्टेंट है, क्योंकि हर परीक्षा में भी प्रश्न पूछा जाता है कि समय का महत्व लिखिए. समय का महत्व किस प्रकार होता है, समय का सदुपयोग कैसे करना है, इसमें ये मुद्दे आपको जरूर लिखना है. और सारांश के प्रश्न होते हैं ना बच्चों, तभी भी इन मुद्दों को आप लिखना है. समय अधिक महत्वपूर्ण और उपयोगी है. समय को जो अपना साथी बनाता है वह काम में सफलता लेता है. और कविता का संदेश है कि हमें जब काम करने का अवसर प्राप्त होता है उसे व्यर्थ जाने नहीं देना चाहिए. और आगे ये भी एक दो मुद्दे लिखना है. समय बहुत अनमोल है और उसका महत्व धन से भी ज्यादा है. ये जो 5 वाक्य ना, ये 5 वाक्यों से ही आप पूरी तरह से कोई भी प्रश्न में थोड़ा हेर फेर कर भी आप क्या करेंगे, आगे पीछे कर भी लिख सकते हैं. और अंक पाने के लिए एक छोटा सा मौका, पूरी तरह से नहीं, छोटा मौका आपको मिलेगा. आगे के वीडियो में कविता के भावार्थ पर चर्चा करेंगे. मिलेंगे नेक्स्ट वीडियो. प्यारे बच्चों, आप सभी को आपका YouTube चैनल स्टडी विद परशुराम में स्वागत है. और यह है समय की पहचान कविता का दूसरा भाग. और इस कविता में कविता का भावार्थ को बहुत ही आसान तरीके से मैं आपको समझाने के लिए कोशिश करूंगा. और जैसे मेन इंपॉर्टेंट है उसी पर हम चर्चा करेंगे, ज़्यादा एक्सप्लेन नहीं करेंगे, क्योंकि हमें परीक्षा की दृष्टि से पढ़नी है और ज़्यादा याद भी रखनी है और वह चीज़ आसान भी रहनी है. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾನು ಪರಶುರಾಮ್. ಇದು ಸಮಯ ಕಿ ಪಹಚಾನ್ ಕವಿತೆ ಎರಡನೆಯ ಭಾಗ. ಈ ಒಂದು ಭಾಗದಲ್ಲಿ ನಾನು ಪದ್ಯದ ಭಾವಾರ್ಥವನ್ನು ತುಂಬಾ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳಿಕೆ ಪ್ರಯತ್ನವನ್ನು ಪಡ್ತೀನಿ, ಯಾಕಂದ್ರೆ ಅದು ಪರೀಕ್ಷಾ ದೃಷ್ಟಿಯಿಂದ ತುಂಬಾನೇ ನಮಗೆ ಇಂಪಾರ್ಟೆಂಟ್ ಇದೆ. ಹೆಚ್ಚು ನಾವು ವಿಸ್ತಾರವಾಗಿ ಇಟ್ಕೊಂಡಿದ್ರೆ ಬಹಳಷ್ಟು ಕನ್ಫ್ಯೂಷನ್ ಆಗತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳಿಕೆ ಪ್ರಯತ್ನವನ್ನ ಮಾಡ್ತೀನಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗೊಂದಲ ಬೇಡ. बच्चों, यह है समय की पहचान कविता. और जैसे आपको कविता का बारे में, समय के बारे में यह पता है कि समय अधिक अनमोल है और इसका महत्व धन से भी अधिक है और महत्वपूर्ण और उपयोगी है. और जो समय को सच्चा साथी बना लेगा वह अपने काम में सफल होगा. और कविता का मुख्य संदेश है कि जो काम करने के लिए अवसर प्राप्त होता है उसे व्यर्थ जाने नहीं देना चाहिए. ವಿದ್ಯಾರ್ಥಿಗಳೇ, ಮುಖ್ಯವಾಗಿರ್ತಕ್ಕಂಥ 6 ಸಾಲುಗಳನ್ನು ಬರೀಲೇಬೇಕು. ಯಾವ್ದು ಬೇಕಾದ ಕ್ವಶನ್ ಇದ್ರಿ ಪಾಯಿಂಟ್ಸ್ ಗಳನ್ನ ಬರೆದ್ರೆ ನಡೀತಾ ಇದೆ ನೋಡ್ರಿ. ಏನದ, ಸಮಯವು ಬಹಳಷ್ಟು ಅಮೂಲ್ಯವಾದದ್ದು. ಸಮಯದ ಮಹತ್ವವು ಸಂಪತ್ತಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು. ಸಮಯ ತುಂಬಾ ಮಹತ್ವಪೂರ್ಣ ಮತ್ತು ಉಪಯೋಗಕಾರಿಯಾಗಿರ್ತಕ್ಕಂಥದ್ದು. ಸಮಯವನ್ನು ಯಾರು ತನ್ನ ಗೆಳೆಯನಾಗಿ, ತನ್ನ ಜೊತೆಯಾಗಿ ಕೆಲಸವನ್ನ ಮಾಡ್ತಾನಲ್ಲ, ಅವನು ಖಂಡಿತವಾಗಿ ಕಾರ್ಯದಲ್ಲಿ ಯಶಸ್ಸನ್ನ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ಕವಿತೆಯ ಸಂದೇಶ ಏನಿದೆಪ್ಪ ಅಂದ್ರೆ, ನಮ್ಗೆ ಯಾವಾಗ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತದೆಯೋ ಅದನ್ನು ಅದೇ ತರನಾಗಿ ವ್ಯರ್ಥವನ್ನು ನಾವು ಮಾಡಬಾರ್ದು, ವ್ಯರ್ಥ ಮಾಡಿ ಬಿಟ್ಬಿಡಬಾರ್ದು. ನೋಡೋಣ ಕವಿತೆಯಲ್ಲಿ ಏನೆಲ್ಲ ಒಂದು ಸಂದೇಶ ಕವಿತೆಯದು ಇದೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಉದ್ಯೋಗಿ ಕೋ ಕಹಾ ನಹಿ ಸುಸಮಯ ಮಿಲ್ ಜಾತಾ, ಸಮಯ ನಷ್ಟ ಕರ್ ಕಹಿ ಸೌಖ್ಯ ಕೋಯಿ ಬಿ ಪಾತ. ಇಲ್ಲಿ ಉದ್ಯೋಗಿ ಅಂತ ಏನಪ್ಪಾ ಅಂದ್ರೆ ಪರಿಶ್ರಮಿ, ಕೆಲಸ ಮಾಡ್ತಕ್ಕಂಥವ್ರು. ಸುಸಮಯ ಅಂದ್ರೆ ಏನಪ್ಪಾ ಅಂದ್ರೆ ಅಚ್ಚಾ ಸಮಯ. ಅಂದ್ರೆ ಉದ್ಯೋಗಿ ಕೋ ಕಹಾ ನಹಿ ಸುಸಮಯ ಮಿಲ್ ಜಾತಾ, ಸಿಂಪಲ್ ಆಗಿ ಏನದಪ್ಪ ಅಂದ್ರೆ ಉದ್ಯೋಗಿ ಕೋ ಕಾಮ್ ಕರ್ನೆ ಕೆ ಲಿಯೆ ಸುಸಮಯ ನಹಿ ಮಿಲ್ನೆ ಸೆ, ಒಬ್ಬ ಪರಿಶ್ರಮಿಗೆ, ಕಾರ್ಮಿಕನಿಗೆ ಕೆಲಸ ಮಾಡಲಿಕ್ಕೆ ಒಳ್ಳೆಯ ಸಮಯ ಸಿಗದೇ ಇದ್ದರೆ,
ಸಮಯ ನಷ್ಟ ಕರ್ ಕಹಿ ಸೌಖ್ಯ ಕೋಯಿ ಬಿ पाता। उद्योगी जो जैसे वो मेहनती का या परिश्रमी का समय नष्ट होता है और जैसे वह सौख्य से भी नहीं रह सकता है। ಆ ಉದ್ಯೋಗಿಗೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಒಳ್ಳೆಯ ಸಮಯ ಸಿಗದೇ ಇದ್ದರೆ ಆತನ ಅಮೂಲ್ಯ ಸಮಯ ನಷ್ಟವಾಗುವುದರ ಜೊತೆಗೆ ಆತನು ಸುಖ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಎರಡು ಸಾಲಿನಲ್ಲಿದೆ। ಮುಂದೆ ಇದೆ आलसी यह करा रहा है सभी बहाने। बच्चों बहाने शब्द का अर्थ है कि नाम मात्र कारण ನೆಪ ಕುಂಟು ನೆಪ ಅಂತೀವಿ ಅವ್ರ ಜೈಸೆ ही बात टालना ಮುಂದಕ್ಕೆ ಹಾಕೋದು ಅವ್ರ ಜೈಸೆ ही ಸೊ ನಾವು ಯಾವುದೇ ಒಂದು ಕೆಲಸ ಮಾಡದೇ ಇದ್ದಕ್ಕೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಆಲಸಿತನ। जो करना है करो अभी कल हो क्या जाने। जो हम काम करना है वो इसी क्षण से करना है क्योंकि उस काम को कल तक नहीं टालना है। ಏನ್ ಮಾಡ್ಬೇಕಾಗೈತಲ್ಲ ಅದನ್ನ ನಾವು ಈ ಕ್ಷಣದಿಂದಲೇ ಮಾಡಬೇಕು, ಅದನ್ನ ನಾವು ಮುಂದಕ್ಕೆ ಹಾಕಬಾರ್ದು। आगे है पा सकते फिर नहीं कभी तुम इसको खोके, यानी जैसे समय को खोने से दोबारा हम उसे नहीं पा सकते। ಸಮಯವನ್ನ ಕಳೆದುಕೊಳ್ಳುವುದರಿಂದ ಮತ್ತೆ ಅದನ್ನು ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ। ಚಾಹೋ ತುಮ್ ಕ್ಯೂ ನಹಿ ಚಕ್ರವರ್ತಿ ಬಿ ಹೋಕೆ, ನೀವು ದೊಡ್ಡ ಸಾಮ್ರಾಟ ಆದ್ರೂ ಸಹಿತ ಗತಿಸಿ ಹೋಗಿರ್ತಕ್ಕಂಥ ಕಳೆದುಕೊಂಡ ಒಂದು ಸಮಯವನ್ನ ಮತ್ತೆ ಪಡಿಲಿಕ್ಕೆ ಸಾಧ್ಯವಿಲ್ಲ। चाहे आप सामान्य व्यक्ति से लेकर चक्रवर्ती भी हो यानी खोया हुआ समय दोबारा नहीं पा सकते हैं। ಮುಂದೆ ಇದೆ कर सकता कब कौन द्रव्य है इसकी समता, यानी जो व्यक्ति जो समय की समता यानी समानता द्रव्य के साथ करता है, द्रव्य यानी संपत्ति धन, ಯಾವ ವ್ಯಕ್ತಿ ಸಮಯವನ್ನು ಸಂಪತ್ತಿಗೆ ಹೋಲಿಕೆ ಮಾಡ್ತಾನಲ್ಲ ಸಂಪತ್ತಿಗೆ ಸಮಾನವಾಗಿ ತಿಳ್ಕೊತಾನಲ್ಲ फिर भी तुमको नहीं जरा इसकी चिंता, यानी उस व्यक्ति को समय के बारे में थोड़ा भी चिंता नहीं है। ಆ ವ್ಯಕ್ತಿಗೆ ಸಮಯದ ಕುರಿತು ಎಳ್ಳಷ್ಟು ಕೂಡ ಚಿಂತೆ ಇರೋದಿಲ್ಲ ಯಾವ ವ್ಯಕ್ತಿ ಸಮಯವನ್ನ ಸಂಪತ್ತಿಗೆ ಹೋಲಿಕೆ ಅಥವಾ ಸಮಾನತೆ ಅಂತ ತಿಳ್ಕೊತಾನೋ। आगे है समय ईश का दिया हुआ अति अनुपम धन है, यानी ईश इसका अर्थ है कि प्रभु भगवान, यानी समय हमें भगवान ने दिया हुआ अनुपम धन है। अनुपम इसका अर्थ है कि बच्चों अनोखा बेजोड़ अमूल्य धन यानी संपत्ति है। यही समय ही अवो तुम्हारा शुभ जीवन है, यानी इसी समय से क्या करना है कि हमारा शुभ जीवन को निर्माण करना है। ಇದೇ ಸಮಯದಿಂದ ನಮ್ಮ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಂಗಳದಾಯಕವಾಗಿರ್ತಕ್ಕಂಥ ಒಳ್ಳೆಯ ಒಂದು ಜೀವನವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು। आगे है तुच्छ कभी तुम नहीं एक पल को भी मानो, यानी तुच्छ इसका अर्थ है कि क्षुद्र छोटा अवहेಳನ ಅಂತ ಕರಿತೀವಿ। ಆಮೇಲೆ एक पल इसका अर्थ है कि ಒಂದು ಕ್ಷಣ, जो व्यक्ति समय के एक पल को भी क्या करने की तुच्छ नहीं माना है, ವ್ಯಕ್ತಿ ಸಮಯದ ಒಂದೊಂದು ಕ್ಷಣವನ್ನು ಕೂಡ ನಾವು ಅದನ್ನ ಏನ್ ಮಾಡಬಾರ್ದು ಅವಹೇಳನ ಮಾಡಬಾರ್ದು ಅಥವಾ ಅದರ ಬಗ್ಗೆ ಆಲಸಿತನವನ್ನ ಅವಹೇಳನವನ್ನ ಮಾಡಬಾರ್ದು। पल पल से ही बना हुआ जीवन को मानो, यानी जो मनुष्य का जीवन है ना बच्चों वो पल पल से समय के पल पल से ही निर्माण हुआ है। ಸಮಯದ ಪ್ರತಿ ಕ್ಷಣ ಕ್ಷಣದಿಂದಲೇ ಕೂಡ ಮನುಷ್ಯನ ಜೀವನ ಇವತ್ತು ನಿರ್ಮಾಣವಾಗಿದೆ। आगे है करना है जो काम उसी में चित्त लगा दो, यानी जो हमें काम करना है उसमें क्या करना है कि चित्त इसका अर्थ है कि मन लगाकर पूरी तरह से मन लगाकर काम करना है और काम करते समय आत्मा पर विश्वास करना है और उस काम में से कई संदेह हो तो उसे भगाना है। ಏನ್ ಮಾಡ್ಬೇಕೈತಲ್ಲ ಅದನ್ನ ನಾವು ಮನಸ್ಸಿಟ್ಟು ಕೆಲಸವನ್ನ ಮಾಡಬೇಕು, ಆತ್ಮವಿಶ್ವಾಸದಿಂದ ಮಾಡಬೇಕು। ಆ ಕೆಲಸದಲ್ಲಿ ಏನಾದರೂ ಕೂಡ ಸಂಶಯಗಳು ಸಂದೇಹಗಳು ಇದ್ರೆ ಅದನ್ನ ತುರಂತವಾಗಿ ನಾವು ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೋಗಲಾಡಿಸಬೇಕು। ऐसा सुसमय भला और तुम कब पाओगे, यानी कवि अंत कहते हैं कि जैसे काम करने के लिए अच्छा समय हमको मिलता है ना, ಅಂದ್ರೆ ಕೆಲಸ ಮಾಡ್ಲಿಕ್ಕೆ ನಮಗೆ ಒಳ್ಳೆಯದಾಗಿರ್ತಕ್ಕಂಥ ಸಮಯ ಸಿಗ್ತೈತಲ್ಲ, ಹೋಕರ್ ಪೀಚೆ ಸರ್ವತಾ ಪಚ್ತಾವೋಗಿ, ಈ ಸಮಯದ ನಾವು ಉಪಯೋಗವನ್ನು ಮಾಡದೇ ಇತ್ತಂದ್ರೆ ಸರ್ವತಾ ಪಚ್ತಾವೋಗಿ ಜೀವನ ಪೂರ್ತಿ ನಾವು ಏನ್ ಮಾಡ್ಬೇಕಾಗ್ತೈತಪ್ಪ ಅಂದ್ರೆ ಪಶ್ಚಾತ್ತಾಪವನ್ನು ಹೊಂದಬೇಕಾಗ್ತೈತೆ ಅಂತಕ್ಕಂಥದ್ದು ಕವಿಯ ಸಂದೇಶ ಇತ್ತು। ಸೊ ಇನ್ನೊಂದು ಸಾರಿ ನಿಮಗೆ ನಾನು सिंपल ಆಗಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ। सो ನೋಡಿ जैसे उद्योगी को काम करने के लिए सुसमय नहीं मिलने से उसका समय नष्ट होता है और वह शौक से भी नहीं रह सकता है। और आगे की बहाने बनाने का प्रमुख कारण आलस है, जो काम करना है इसी क्षण से करना है उसे कल को नहीं टालना है। और जो व्यक्ति यानी बीता हुआ समय यानी समय को खोने से दोबारा हमें नहीं मिलते हैं चाहे हमें चक्रवर्ती भी एक होकर। आगे है जो व्यक्ति समय को द्रव्य के साथ समानता करता है उसको समय के बारे में थोड़ा भी चिंता नहीं है। आगे है समय ने ईश्वर ने दिया हुआ अति अनुपम धन है और इसी समय से हमारा शुभ जीवन को निर्माण कर लेना है। जो व्यक्ति समय को तुच्छ समझता है तुच्छ नहीं समझना है, और जैसे ही हमारा जीवन एक पल पल से ही बना हुआ है, समय के एक एक पल से भी बना हुआ है। और
जो काम करना है हमें उसमें पूरा चित्त लगाकर काम करना है, आत्मा पर विश्वास रखना है और उसमें से संदेह को भगाना है। और जैसे व्यक्ति को काम करने के लिए सुसमय मिलने से उसका फ़ायदा उठाना है, यानी सुसमय खोने से हम जीवन में सर्वथा ಪಚ್ತಾನ ಪಡ್ತಾ है. ಇಷ್ಟಿತ್ತು ಮಕ್ಕಳೇ, ತುಂಬಾ ಸಿಂಪಲ್ ಆಗಿರತಕ್ಕಂಥ ಭಾವಾರ್ಥವನ್ನ ನಿಮಗೆ ತಿಳಿಯುವ ಹಾಗೆ ಪರೀಕ್ಷಾ ದೃಷ್ಟಿಯಿಂದ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸಿಗುವ ಮುಂದಿನ ಸರಣಿಯಲ್ಲಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. प्यारे मित्रों, आप सभी को आपके YouTube चैनल स्टडी विद परशुराम में स्वागत है। यह है समय की पहचान कविता का तीसरा भाग और इससे पहले मेरे चैनल पर 74 वीडियोज़ है बच्चों, आप ज़रूर देखना। और जैसे सभी पाठों को यहाँ तक 10 लेसन्स को वीडियोज़ हम कवर किए, जैसे प्रीवियस ईयर के क्वेश्चन पेपर है, प्रैक्टिस सीरीज भी है, संपूर्ण पाठ प्रश्नोत्तर के वीडियोज़ भी है, वो कृपया आप देख लेना है क्योंकि आपके परीक्षा में बहुत ही इसका फ़ायदा होगा। और जैसे आज है बच्चों समय की पहचान कविता का तीसरा भाग और जैसे इसका अंत का है यानी प्रश्नोत्तरी के सीरीज पर। बच्चों यहाँ पर एक दो इमेज लिया हूँ, जैसे दो टेक्स्ट से है और जैसे बहुत ही इम्पोर्टेंट है क्योंकि इन्हीं जो पंक्तियों से जो पूरी तरह से जो कविता का भावार्थ भावार्थ है उस इसी के आधार पर है। देखो पहला है समय बहुत अनमोल है। ಸಮಯ ತುಂಬಾನೇ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದು. उसका महत्व धन से भी ज्यादा है. ಸಮಯದ ಮಹತ್ವ ಸಂಪತ್ತಿಗಿಂತನೂ ಕೂಡ ಮಿಗಿಲಾದದ್ದು. ಈ ವಾಕ್ಯಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಏಕೆಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಪದ್ಯದ ಭಾವಾರ್ಥ ಇದೇ ಸಾಲುಗಳ ಮೇಲೆ ಇದೆ. समय अधिक महत्वपूर्ण तथा उपयोगी होता है. ಸಮಯ ತುಂಬಾನೇ ಮಹತ್ವಪೂರ್ಣ ಮತ್ತು ಉಪಯೋಗಕಾರಿ ಆಗಿರ್ತಕ್ಕಂಥದ್ದು. ಸಮಯ को जो अपना साथी बना लेगा अपने काम में सफल होगा. ಯಾರು ಸಮಯವನ್ನ ತನ್ನ ಗೆಳೆಯನಂತ ನಂಬ್ಕೊಳ್ತಾರಲ್ಲ, ಸಮಯದ ಜೊತೆಗೆ ಕೆಲಸವನ್ನು ಮಾಡ್ತಾರಲ್ಲ, ಅವರು ನಿಜಕ್ಕೂ ತಮ್ಮ ಕೆಲಸಗಳಲ್ಲಿ ಸಫಲರಾಗ್ತಾರೆ. इस कविता में यह संदेश दिया गया है कि हमें काम करने का जो अवसर प्राप्त होता है उसे जाने नहीं देना चाहिए, व्यर्थ जाने नहीं देना चाहिए. ಯಾವಾಗ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತದೆಯೋ ಅದನ್ನು ಹಾಳು ಮಾಡಬಾರ್ದು, ಅದನ್ನು ಹಾಗೆ ವೇಸ್ಟ್ ಮಾಡಬಾರ್ದು ಅಂತಕ್ಕಂಥ ಒಂದು ಸಂದೇಶ ಸೊ ಈ ಕವಿತೆಯ ಮೂಲಕ ನಮಗೆ ಸಿಗತ್ತೆ ಅಂತಕ್ಕಂಥದ್ದು. ಈ ವಾಕ್ಯಗಳು ಏಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಪದ್ಯದ ಆಶಯ ಅದೇ ಸಾಲುಗಳಲ್ಲಿ ಅಡಗಿದೆ. ಹಾಗಾದ್ರೆ चर्चा ಮಾಡೋಣ ಪಾಠದ ಅಂತ್ಯದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳ ಕುರಿತು. सो एक वाक्य के प्रश्न बच्चों, उसमें पहला प्रश्न बच्चों, कवि के अनुसार मनुष्य को सुख कब नहीं मिलता. ಅಲ್ಲಿ ಕವಿಯ ಅನುಸಾರ ಮನುಷ್ಯನಿಗೆ ಸುಖ ಯಾವಾಗ ಸಿಗೋದಿಲ್ಲ ಅಂತ ಕರೀತಾರೆ. और जैसे उसका आंसर है बच्चों, समय नष्ट करने से, यानी ಮನುಷ್ಯನ ಸಮಯ ನಷ್ಟ ಮಾಡೋದ್ರಿಂದ ಮನುಷ್ಯನಿಗೆ ಸುಖ ಸಿಗುವುದಿಲ್ಲ. मनुष्य का समय अनमोल समय सुसमय नष्ट होने से उसको सुख नहीं मिलता. प्रश्न 2 है, बहाने बनाने का प्रमुख कारण क्या है. ನಾಮಮಾತ್ರ ಕಾರಣ ಅಥವಾ ಕೆಲಸಗಳನ್ನ ಮುಂದಕ್ಕೆ ಹಾಕ್ಲಿಕ್ಕಿರ್ತಕ್ಕಂಥ ಏನು ಒಂದು ಮುಖ್ಯ ಕಾರಣಪ್ಪ ಅಂದ್ರೆ ಆಲಸ್, ಲೇಜಿನೆಸ್ ಅಂತ ಕರೆದು ನಮ್ಮಲ್ಲಿರ್ತಕ್ಕಂಥ ಆಲಸಿತನ. ಇಂದು ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ಈ ತರನಾಗಿ ಕುಂಟು ನೆಪ ಹೇಳ್ತೀವಲ್ಲ ಅದು. ಪ್ರಶ್ನೆ 3 है, ಸಮಯ ಕಿಸ್ಕಾ ದಿಯಾ ಹುವಾ ಅನುಪಮ್ ಧನ್ है. ಸಮಯ ಇದು ಯಾರು ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆ. ಉತ್ತರ ಬಚ್ಚೋ ಈಶಕ, ಈಶ್ವರ, ಪ್ರಭು, ದೇವರು ಅಂತ ಕರಿತೀವಿ. ಪ್ರಶ್ನೆ 4 है, कवि किस पर विश्वास करने को कहते. ಕವಿ ಯಾವುದರ ಮೇಲೆ ವಿಶ್ವಾಸ ಇಡ್ಲಿಕ್ಕೆ ಹೇಳಿದ್ದಾರೆ. ಆತ್ಮ पर. ಸೊ ನಮ್ಮ ಚಿತ್ತದ ಮೇಲೆ, ಆತ್ಮ ಅಂದ್ರೆ ಚಿತ್ತ, ಮನಸ್ಸು, ಅಪ್ನೆ ಆಪ್ ಅಂತಾನು ಕರಿತೀವಿ. ನಮ್ಮ ಚಿತ್ತದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ಆತ್ಮದ ಮೇಲೆ ವಿಶ್ವಾಸ ಮಾಡಲಿಕ್ಕೆ ಕವಿಯವರು ನಮಗೆ ಹೇಳಿದ್ದಾರೆ. ಕಡೆಯದಿದೆ, ಸಮಯಕ್ಕೂ ಖೋನೆ ಸೆ ಕ್ಯಾ ಹೋತಾ ಹೈ. ಸಮಯವನ್ನ ಕಳೆದಕ್ಕೆ ಹಾಗೇನೆ ನಾವು ಕಳೆಯೋದ್ರಿಂದ ಏನಾಗ್ತದಪ್ಪ ಅಂದ್ರ ಸರ್ವತಾ ಪಚ್ತಾನ ಪಡ್ತಾ ಹೈ. ಯಾವತ್ತೂ ಕೂಡ ನಾವು ಏನ್ ಮಾಡ್ತೀವಪ್ಪ ಅಂದ್ರ ಪಶ್ಚಾತ್ತಾಪವನ್ನು ಪಡಬೇಕಾಗ್ತದೆ ಅಂತಕ್ಕಂಥದ್ದು ಉತ್ತರ ಇತ್ತು. 2-3 वाक्यों के प्रश्नों के लिए उत्तर है बच्चों. 2-3 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ. ಮನುಷ್ಯ के लिए सुख की प्राप्ति कब संभव है. ಮನುಷ್ಯನಿಗೆ ಸುಖ ಯಾವಾಗ ಸಿಗತ್ತೆ ಅಂತ ಹೇಳಿದ್ದಾರೆ. ಅದರದ ಉತ್ತರ ಏನಿದೆಪ್ಪ ಅಂದ್ರ ಸಮಯ ಬಹುತ್ ಅನ್ಮೋಲ್ है. ಸಮಯ ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. और यह बहुत महत्वपूर्ण उपयोगी है. ಇದು ತುಂಬಾನೇ ಮಹತ್ವಪೂರ್ಣ ಮತ್ತು ಉಪಯೋಗಿಕರವಾಗಿರ್ತಕ್ಕಂಥದ್ದು. समय को जो अपना सच्चा साथी बना लेता है उसी को सुख की प्राप्ति संभव है. ಸೊ ಯಾವ ಮನುಷ್ಯ ಸಮಯವನ್ನ ತನ್ನ ಗೆಳೆಯ ಅಥವಾ ತನ್ನ ಜೊತೆನೆ ನಡ್ಕೊಂಡು ಹೋಗ್ತಾನಲ್ಲ ಅವನಿಗೆ ನಿಜಕ್ಕೂ ಕೂಡ ಸುಖ ಸಿಗತ್ತೆ ಅಂತ ಹೇಳ್ತೀವಿ. जैसे व्यक्ति को सुसमय मिलने से उसका क्या करने की फायदा उठाना है और काम करना है. ಎರಡನೇದಿದೆ, समय का सदुपयोग कैसे करना चाहिए. ಅದೇ ಹೇಳಿದ್ದಾಯ್ತು, समय बहुत अनमोल है. समय का महत्व अधिक धन से भी ज्यादा है. समय महत्वपूर्ण और अधिक उपयोगकारी है. जो समय को सच्चा साथी बना लेता है वह हमेशा कार्य में सफल रहता है. ಸಮಯ ತುಂಬಾನೇ ಅಮೂಲ್ಯವಾಗಿರ್ತಕ್ಕಂಥದ್ದು. ಅದರ ಮಹತ್ವ ಸಂಪತ್ತಿಗಿಂತ ಹೇರಳವಾಗಿರ್ತಕ್ಕಂಥದ್ದು. ಅದು ಅಧಿಕ ಮಹತ್ವಪೂರ್ಣ ಮತ್ತು ಉಪಯೋಗಕಾರಿಯಾಗಿದೆ.
ಸೊ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಅದರಲ್ಲಿ ನಾವು ಆ ಕೆಲಸವನ್ನ ಮಾಡಿ ಆ ಸಮಯದಲ್ಲಿ ಮಾಡಿ ನಾವು ಸಾಧಕರಾಗಬೇಕು. ಹಾಗೆ ಅದನ್ನ ನಾವು ಹಾಳು ಮಾಡಬಾರ್ದು. ಇದು ಅದರ ಉತ್ತರ ಇತ್ತು. ಪ್ರಶ್ನೆ 3 ಇದೆ, ಕವಿತಾ के अंतिम 4 पंक्तियों में कवि का क्या कहना है? ಇಲ್ಲಿ ನಾನು ಅದ್ 4 ಸಾಲುಗಳನ್ನ ತಂದಿದ್ದೀನಿ. ಕವಿತೆಯ 4 ಕಡೆಯ ಸಾಲುಗಳಲ್ಲಿ ಕವಿಯ ಆಶಯ ಏನು? ಏನಿದೆ? जो जैसे कवि कहते हैं कि काम करने के लिए जो अवसर मिलता है उसमें चित्त लगाकर काम करना है, आत्मा पर विश्वास रखना है और उसमें से संदेह को भगाना है। और जैसे हमें सुसमय मिलने से क्या होना है कि उसका फायदा उठाना है, नहीं तो जो सुसमय खोने से हमें जीवन में सर्वथा पछताना पड़ता है। ಸೊ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಸಂಪೂರ್ಣವಾಗಿ ಮನಸ್ಸಿಟ್ಟು ಕೆಲಸ ಮಾಡಬೇಕು. ಆತ್ಮ ಅಂದ್ರೆ ನಮ್ಮ ಮೇಲೆ ನಾವೇ ವಿಶ್ವಾಸವನ್ನು ಇಟ್ಕೋಬೇಕು. ಅಲ್ಲಿರ್ತಕ್ಕಂಥ ಸಂದೇಹಗಳನ್ನ ಹೋಗಲಾಡಿಸಬೇಕು. ಕೆಲಸ ಮಾಡಲಿಕ್ಕೆ ಒಳ್ಳೆಯ ಸಮಯ ಸಿಕ್ಕಿದಾಗ ಉಪಯೋಗವನ್ನು ಪಡಿಸಬೇಕು. ಅದನ್ನ ಕಳೆಯೋದರಿಂದ ಯಾವತ್ತೂ ಕೂಡ ನಾವು ಜೀವನದಲ್ಲಿ ಪಶ್ಚಾತ್ತಾಪವನ್ನು ಪಡ್ತೀವಿ ಅಂತಕ್ಕಂಥದ್ದು ಕಡೆಯ 4 ಸಾಲುಗಳಲ್ಲಿ ಕವಿಯ ಸಂದೇಶ ಆಗಿತ್ತು. ಬಿಟ್ಟ ಸ್ಥಳ ಇದಾವೆ, ಮೇಲೆ ಉತ್ತರಗಳಿದಾವೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಆರಿಸಿ ಬರೆಯೋದಿದೆ. ಜೋ ಕರ್ನಾ ಹೇ उत्तर करो अभी ಅಂತ ಇದು ಉತ್ತರ ಆಗುತ್ತೆ. चाहो तुम क्यों नहीं चक्रवर्ती भी होके, यही समय ही आओ तुम्हारा शुभ जीवन है, खोकर पीछे इसे सर्वथा ಪಚ್ತಾವೋಗೆ. ಅದು ಬಿಟ್ಟ ಸ್ಥಳ ಇತ್ತು. ಸೊ ಇನ್ನು ಅನುರೂಪತದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಇವೆ, ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಕೂಡ ಇಲ್ಲೇ ಇದೆ. ಆಲಸ್ ಇದರದು ಪರಿಶ್ರಮ ಅಂತ ಕರೆದ್ರೆ ವಿರುದ್ಧಾರ್ಥಕ ಪದ, ನಷ್ಟದ್ದು ಲಾಭ ಆಗತ್ತೆ. ಜಾನೋ ಮಾನೋ ಅಂದ್ರೆ ಲಗಾದೋ ಭಗಾದೋ, ಇದು ತುಕಾಂತ ಇದೆ. ರೈಮಿಂಗ್ ವರ್ಡ್ಸ್ ಪ್ರಾಸಪದ. ಧನ್ ನಿರ್ಧನ್ ಇದ್ರೆ ದಿಯಾ ಲಿಯಾ ಆಗತ್ತೆ. ಇಲ್ಲಿ ಬಹಳಷ್ಟು ಜನರು ದಿಯಾ ನಿರ್ದಿಯಾ ಅಂತ ಬರೀತಾರೆ. ಆದ್ರೆ ಸಮಯ ಈಶನೆ ದಿಯಾ ಹುವಾ ಅತಿ ಅನುಪಮ್ ಧನ್, ಅಲ್ಲಿಂದ ಆ ಶಬ್ದ ಇದೆ ದಿಯಾ. ಸೊ ಅದ್ರ ಉತ್ತರ ಬಂದ್ಬಿಟ್ಟು ಲಿಯಾ. ಎರಡೂ ಕೂಡ ವಿರುದ್ಧಾರ್ಥಕ ಪದಗಳು. ಜೀವನ್ ಮರಣ ಆದ್ರೆ ಖೋನ ಪಾನ. ಸೊ ಪಾನ ಅಂದ್ರೆ ಪಡೆದುಕೊಳ್ಳೋದು, ಖೋನ ಅಂದ್ರೆ ಕಳೆಯುವುದು. ಸೊ ಕಡೆಗೆ ಇರ್ತಕ್ಕಂಥದ್ದು ಹೊಂದಿಸಿ ಬರೆಯಿರಿ ಇದೆ. ಉದ್ಯೋಗಿಗೆ ಇದಕ್ಕೆ ಬರ್ತಕ್ಕಂಥ ಸರಿಯಾದ ಉತ್ತರ ನಾವೇನಂತ ಕರಿತೀವಪ್ಪ ಅಂದ್ರೆ ಸುಸಮಯ. ಉದ್ಯೋಗಿಕೋ ಸುಸಮಯ. ಎರಡನೇದು ಆಲಸ್ ಇದೆ. ಆಲಸ್ ಏನಂತ ಕರಿತೀವಪ್ಪ ಅಂದ್ರೆ ಬಹಾನ ಅಂತ ಕರಿತೀವಿ. ಮುಂದೆ ಜೀವನ ಇದೆ, ಜೀವನ ಪಲ್ ಪಲ್. ಸಮಯ ಇದೆ, ಸಮಯ ಅನುಪಮ ಧನ್ ಅಂತ ಕರಿತೀವಿ. ದ್ರವ್ಯ ಇದೆ, ದ್ರವ್ಯದ ಒಂದು ಹೊಂದಿಸಿ ಬರೆಯರಿ ಸಮತಾ ಅಂತ ಕರಿತೀವಿ. ಸೊ ಈ ತರನಾಗಿರ್ತಕ್ಕಂಥ ಶಬ್ದಗಳು. ಇಲ್ಲಿಯವರೆಗೆ ಪಾಠದ ಸಂಪೂರ್ಣವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ತಮಗೆ ತಿಳಿಯುವ ಹಾಗೆ ಹೇಳಿದ್ದೀನಿ. ತುಂಬಾ ವಿಡಿಯೋಗಳಿದಾವೆ, ವಿಡಿಯೋಗಳನ್ನ ನೋಡಿ ಉತ್ತಮ ಅಂಕಗಳನ್ನ ಪಡೆಯಿರಿ ಅಂತ ಹೇಳ್ತೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.